ಅಮೆರಿಕದ H1B ವೀಸಾ ಭಾರತೀಯರಿಗೆ ನರಕ. ಅನಿವಾಸಿ ಭಾರತೀಯರಿಗೆ 60 ದಿನ ಡೆಡ್ಲೈನ್. ಎಸ್ ವೀಕ್ಷಕರೇ, ಅಮೆರಿಕಕ್ಕೆ ಹೋಗಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಭರ್ಜರಿ ಹಣ ಗಳಿಸಬೇಕು, ಅಲ್ಲಿಯೇ ಸೆಟಲ್ ಆಗಬೇಕು ಎನ್ನುವುದು ಭಾರತದ ಲಕ್ಷಾಂತರ ಯುವ ಪ್ರತಿಭೆಗಳ ಅತಿ ದೊಡ್ಡ ಕನಸು. ಆದರೆ ಇವತ್ತು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರ ಪಾಲಿಗೆ ಆ ಅಮೆರಿಕನ್ ಕನಸು ಅಕ್ಷರಶಃ ಒಂದು ದುಸ್ವಪ್ನವಾಗಿ ಕಾಡ್ತಾ ಇದೆ. ಹೌದು ವೀಕ್ಷಕರೇ, ಅಮೆರಿಕದಲ್ಲಿ ಸದ್ಯ ಜಾರಿಯಲ್ಲಿರುವ ಅತ್ಯಂತ ಕಠಿಣವಾದ H1B ವೀಸಾ ನಿಯಮಗಳು ಇವತ್ತು ಲೇ ಆಫ್ ಅಂದರೆ ಉದ್ಯೋಗ ಕಡಿತಕ್ಕೆ ಒಳಗಾಗಿರುವ ಲಕ್ಷಾಂತರ ಭಾರತೀಯರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಅಲ್ಲಿ ಕೆಲಸ ಕಳೆದುಕೊಂಡ ತಕ್ಷಣ ಹೊಸ ಕೆಲಸ ಹುಡುಕಿಕೊಳ್ಳಲು ಕೇವಲ 60 ದಿನಗಳ ಕಾಲಾವಕಾಶ ಮಾತ್ರ ಇರುತ್ತದೆ. ಒಂದು ವೇಳೆ ಆ ಸಮಯದೊಳಗೆ ಹೊಸ ಕೆಲಸ ಸಿಗದಿದ್ದರೆ ಅಮೆರಿಕವನ್ನ ಬಿಟ್ಟು ಹೊರ ಹೋಗಬೇಕಾಗುತ್ತೆ. ಈಗ ಇಂತಹ ಸಂಕಷ್ಟಕ್ಕೆ ಸಿಲುಕಿರುವ ಭಾರತೀಯರು ಬದುಕಿಕೊಳ್ಳಲು ಬಳಸುತ್ತಿದ್ದ ಕೊನೆಯ ದಾರಿಯನ್ನು ಸಹ ಅಮೆರಿಕ ಸರ್ಕಾರ ಬಂದ್ ಮಾಡಿದೆ. ಹಾಗಾದ್ರೆ ಏನಿದು ವೀಸಾ ಸಮಸ್ಯೆ? ಭಾರತೀಯ ಯುವತಿ ಮಾಯಾ ಅನುಭವಿಸಿದ ಆ ಭೀಕರ ನೋವಿನ ಕಥೆ. ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿವರವನ್ನ ನೋಡ್ತಾ ಹೋಗೋಣ. ಉದ್ಯೋಗ ಹೋದ 60 ದಿನದಲ್ಲಿ ಹೊಸ ಕೆಲಸ ಅಸಾಧ್ಯ. ಪ್ರವಾಸಿ ವೀಸಾ B2 USCIS ಬಿಗ್ ಶಾಕ್. ವೀಕ್ಷಕರೇ, H1B ವೀಸಾ ಹೊಂದಿರುವ ಭಾರತೀಯ IT ಉದ್ಯೋಗಿ ಕೆಲಸ ಕಳೆದುಕೊಂಡ್ರೆ ಆತನಿಗೆ ಹೊಸ ಉದ್ಯೋಗ ಹುಡುಕಲು ಕೇವಲ 60 ದಿನಗಳ ಗ್ರೇಸ್ ಪೀರಿಯಡ್ ಸಿಗುತ್ತದೆ. ಇಂದಿನ ಮಂದಗತಿಯ ಉದ್ಯೋಗ ಮಾರುಕಟ್ಟೆಯಲ್ಲಿ ಕೇವಲ 2 ತಿಂಗಳ ಒಳಗೆ ಹೊಸ ಕಂಪನಿಯನ್ನು ಹುಡುಕಿ ಆ ಕಂಪನಿಯ ಮೂಲಕ H1B ವೀಸಾ ವರ್ಗಾವಣೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು ಅತ್ಯಂತ ಕಠಿಣ ಸವಾಲು. ಇಂತಹ ಸಮಯದಲ್ಲಿ ಭಾರತೀಯರು ತಮ್ಮ ವಾಸ್ತವ್ಯದ ಅವಧಿಯನ್ನ ವಿಸ್ತರಿಸಿಕೊಳ್ಳಲು H1B ವೀಸಾದಿಂದ B2 ಅಂದ್ರೆ ಟೂರಿಸ್ಟ್ ವೀಸಾ ಅಥವಾ ಪ್ರವಾಸಿ ವೀಸಾಗೆ ಬದಲಾಯಿಸಿಕೊಳ್ತಾ ಇದ್ರು. ಪ್ರವಾಸಿ ವೀಸಾದ ಅಡಿಯಲ್ಲಿ ಅಮೆರಿಕದಲ್ಲೇ ಇದ್ದು ಹೊಸ ಕೆಲಸ ಹುಡುಕಲು ಹೆಚ್ಚಿನ ಸಮಯ ಸಿಗ್ತಾ ಇತ್ತು. ಆದರೆ ಈಗ ಅಮೆರಿಕದ ವಲಸೆ ಇಲಾಖೆಯಾದ USCIS ಈಗ ವೀಸಾ ವರ್ಗಾವಣೆ ಪ್ರಕ್ರಿಯೆಯನ್ನ ಅತ್ಯಂತ ಜಟಿಲಗೊಳಿಸಿದೆ. ಪ್ರವಾಸಿ ವೀಸಾ ಕೆಲಸ ಹುಡುಕುವುದು ಅಪರಾಧ. ವೀಕ್ಷಕರೇ, ಅಮೆರಿಕದ ಪ್ರಸಿದ್ಧ ವಲಸೆ ವಕೀಲರಾದ EC ಗೋಯಲ್ ರವರು ಫೋರ್ಬ್ಸ್ ಪತ್ರಿಕೆಗೆ ನೀಡಿರುವ ಹೇಳಿಕೆ ಭಾರತೀಯರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. USCIS ಅಧಿಕಾರಿಗಳು ಈಗ H1B ಇಂದ B2 ವೀಸಾಗೆ ಬದಲಾಯಿಸಿಕೊಳ್ಳುವ ಪ್ರಕರಣಗಳನ್ನ ಮುಲಾಜಿಲ್ಲದೆ ತಿರಸ್ಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೇಸ್ನಲ್ಲೂ RFE ಅಂದರೆ ಹೆಚ್ಚುವರಿ ಸಾಕ್ಷ್ಯಗಳನ್ನ ಕೇಳಿ ನೋಟಿಸ್ ನೀಡ್ತಾ ಇದ್ದಾರೆ. ಇವು ಅಮೆರಿಕದಲ್ಲಿ ನೆಲೆಸಿರುವ ಉದ್ದೇಶವೇನು, ನಿಮ್ಮ ಖಾತೆಯಲ್ಲಿ ಎಷ್ಟು ಹಣವಿದೆ ಎನ್ನುವುದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅತಿ ಮುಖ್ಯವಾಗಿ B2 ಪ್ರವಾಸಿ ವೀಸಾದಲ್ಲಿ ಇದ್ದುಕೊಂಡು ಅಮೆರಿಕದಲ್ಲಿ ಹೊಸ ಕೆಲಸ ಹುಡುಕುವುದು ಅಥವಾ ಇಂಟರ್ವ್ಯೂಗಳಲ್ಲಿ ಭಾಗವಹಿಸುವುದು ಕಾನೂನು ಬಾಹಿರ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸುತ್ತಿದ್ದಾರೆ ಎಂದು ಗೋಯಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಯುವತಿ ಮಾಯಾರವರ ಕಣ್ಣೀರಿನ ಕತೆ. USC ವಿವಿಯಲ್ಲಿ ಸ್ಟೆಮ್ ಪದವಿ ಮುಗಿಸಿದ್ದ ಯುವತಿ. ಎಸ್ ವೀಕ್ಷಕರೇ, ಈ ಸಂಕಷ್ಟಕ್ಕೆ ಸಿಲುಕಿರುವ ಲಕ್ಷಾಂತರ ಭಾರತೀಯರಲ್ಲಿ ಮಾಯಾ ಎಂಬ ಯುವತಿಯ ಕತೆ ಅತ್ಯಂತ ಭಾವುಕವಾಗಿದೆ. ಮಾಯಾ 2019ರಲ್ಲಿ ಭಾರತದಿಂದ ಅಮೆರಿಕಕ್ಕೆ ಹೋದರು. ಲಾಸ್ ಏಂಜಲೀಸ್ನ ಪ್ರತಿಷ್ಠಿತ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಡಿಜಿಟಲ್ ಮೀಡಿಯಾ ವಿಭಾಗದಲ್ಲಿ ಸ್ಟೆಮ್ ಪದವಿ ಮುಗಿಸಿದರು. ಪದವಿಯ ನಂತರ ತನ್ನ ಐಚ್ಛಿಕ ಪ್ರಾಯೋಗಿಕ ತರಬೇತಿ ಅವಧಿಯಲ್ಲಿ ಒಂದು ಟೆಕ್ ಕಂಪನಿಯಲ್ಲಿ UX ರೈಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಆ ಕಂಪನಿಯು ಆಕೆಯ H1B ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿತು. ಅತ್ಯಂತ ಕಷ್ಟಪಟ್ಟು ತನ್ನ 3ನೇ ಹಾಗೂ ಕೊನೆಯ ಪ್ರಯತ್ನದಲ್ಲಿ ಮಾಯಾಗೆ H1B ವೀಸಾ ಲಭ್ಯವಾಯಿತು. ಆದರೆ ಆಕೆಯ ಸಂತೋಷ ದೀರ್ಘಕಾಲ ಉಳಿಯಲಿಲ್ಲ. ಕೆಲವೇ ದಿನಗಳಲ್ಲಿ ಆಕೆಯನ್ನ ಕಂಪನಿ ಲೇ ಆಫ್ ಮಾಡಿತು. ವೀಕ್ಷಕರೇ, ಮೊದಲ ಬಾರಿ ಕೆಲಸ ಹೋದಾಗ ಮಾಯಾ ವಕೀಲರ ಸಹಾಯದಿಂದ ಹೇಗೋ H1B ಇಂದ B2 ಪ್ರವಾಸಿ ವೀಸಾಗೆ ಬದಲಾಯಿಸಿಕೊಂಡು ಕೊನೆಗೆ ಒಂದು ಹಣಕಾಸು ತಂತ್ರಜ್ಞಾನ ಕಂಪನಿಯಲ್ಲಿ ಉದ್ಯೋಗ ಪಡೆದು ಮತ್ತೆ H1B ವೀಸಾಗೆ ಮರಳಿದ್ರು. ಆದರೆ ದುರಂತವೆಂದರೆ ಕೆಲವೇ ತಿಂಗಳುಗಳಲ್ಲಿ ಆ ಫಿನ್ಟೆಕ್ ಕಂಪನಿಯು ಆಕೆಯ ಇಡೀ ಟೀಮ್ ಅನ್ನೇ ವಜಾಗೊಳಿಸಿತು. ಮಾಯಾ ಮತ್ತೆ ಅದೇ ಹಳೆ ಕತ್ತಲೆಯ ರಸ್ತೆಗೆ ಬಂದು ನಿಂತರು. ಈಗ ಅವರು ಮತ್ತೆ B2 ವೀಸಾಗೆ ಅರ್ಜಿ ಸಲ್ಲಿಸಿ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಒಂದು ವೇಳೆ ಆಕೆಯ ಅರ್ಜಿ ತಿರಸ್ಕೃತಗೊಂಡರೆ ಆಕೆ ಇಷ್ಟಪಟ್ಟು ವಾಸಿಸುತ್ತಿರುವ ಲಾಸ್ ಏಂಜಲೀಸ್ ನಗರವನ್ನ ಬಿಟ್ಟು ಸ್ವದೇಶಕ್ಕೆ ಮರಳಬೇಕು ಅಥವಾ ಸಿಂಗಾಪುರ, ಮಲೇಷ್ಯಾ ಮತ್ತು ಲಂಡನ್ ದೇಶಗಳಲ್ಲಿ ಹೊಸದಾಗಿ ಉದ್ಯೋಗ ಹುಡುಕಿಕೊಳ್ಳಬೇಕು. ಲಾಸ್ ಏಂಜಲೀಸ್ ನನ್ನ ಸ್ವಂತ ಮನೆಯಾಗಿತ್ತು. ವೀಕ್ಷಕರೇ, ಮಾಯಾ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾ ಭಾವುಕರಾಗಿದ್ದಾರೆ. ನಾನು 2019ರಲ್ಲಿ ಇಲ್ಲಿಗೆ ಬಂದೆ. ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಕಷ್ಟಪಟ್ಟು ಓದಿ ಪದವಿ ಮುಗಿಸಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಲಾಸ್ ಏಂಜಲೀಸ್ ನಗರ ನನ್ನ ಸ್ವಂತ ಮನೆಯಂತೆ ಕನೆಕ್ಟ್ ಆಗಿಬಿಟ್ಟಿದೆ. ಇಲ್ಲಿ ತನ್ನದೇ ಆದ ಅದ್ಭುತ ಸ್ನೇಹಿತರ ಬಳಗವಿದೆ.
ನಾನು ಕೇವಲ ಒಂದು ಡಿಗ್ರಿ ಅಥವಾ ಕೆಲಸಕ್ಕಾಗಿ ಅಮೆರಿಕಕ್ಕೆ ಬರಲಿಲ್ಲ. ಇಲ್ಲಿನ ಕಲೆ, ಸಂಸ್ಕೃತಿ ಮತ್ತು ಸಂಗೀತ ನನ್ನನ್ನು ಆಕರ್ಷಣೆ ಮಾಡಿತು. ಇವತ್ತಿನ ದಿನಗಳಲ್ಲಿ ಇಲ್ಲಿಂದ ಹೊರ ಹೋಗುವುದು ಎಂದರೆ ನನ್ನ ಮನೆಯಿಂದ ನಾನೇ ಕಳೆದುಕೊಂಡಂತೆ. ಆದರೆ ಯಾವ ವ್ಯವಸ್ಥೆ ನನ್ನ ಅಮೆರಿಕನ್ ಕನಸಿಗೆ ದಾರಿ ಮಾಡಿಕೊಟ್ಟಿತೋ ಅದೇ ವ್ಯವಸ್ಥೆ ಇವತ್ತು ನನ್ನ ಹಾದಿಗೆ ಮುಳ್ಳಾಗಿ ನಿಂತಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ಪ್ರಸಿದ್ಧ ವಲಸೆ ವಕೀಲ ಅಸೆಲ್ ವಿಲಿಯಮ್ಸ್ ಹೇಳಿದ್ದೇನು? ವೀಕ್ಷಕರೇ, ಮತ್ತೊಬ್ಬ ಪ್ರಸಿದ್ಧ ವಲಸೆ ವಕೀಲರಾದ ಅಸೆಲ್ ವಿಲಿಯಮ್ಸ್ ರವರ ಪ್ರಕಾರ ಈಗಿನ ಪರಿಸ್ಥಿತಿಯಲ್ಲಿ H1B ಇಂದ B2 ವೀಸಾಗೆ ಬದಲಾಯಿಸಿಕೊಳ್ಳುವುದು ಅಷ್ಟೊಂದು ಸುರಕ್ಷಿತವಲ್ಲ. ಯಾಕೆಂದ್ರೆ ಪ್ರವಾಸಿ ವೀಸಾ ಎಂದರೆ ನೀವು ನಿಮ್ಮ ತಾಯ್ನಾಡಿಗೆ ಮರಳಿ ಹೋಗುತ್ತೀರಿ ಎಂಬ ಬಲವಾದ ಉದ್ದೇಶವನ್ನ ಸಾಬೀತುಪಡಿಸಬೇಕು. ಆದರೆ ಕೆಲಸ ಹುಡುಕುವ ಉದ್ದೇಶ ಇಟ್ಕೊಂಡು ಪ್ರವಾಸಿ ವೀಸಾಗೆ ಅರ್ಜಿ ಸಲ್ಲಿಸಿದ್ರೆ USCIS ಅದನ್ನ ತಿರಸ್ಕರಿಸುತ್ತೆ. ಇನ್ನು ಕೆಲವು ಶ್ರೀಮಂತ IT ಉದ್ಯೋಗಿಗಳು ತಾವೇ ಸ್ವಂತ ಸ್ಟಾರ್ಟ್ಅಪ್ ಕಂಪನಿಗಳನ್ನ ಆರಂಭಿಸಿ ಅದರ ಮೂಲಕ H1B ವರ್ಗಾವಣೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅದಕ್ಕೂ ಸಹ ಕಂಪನಿಯಲ್ಲಿ ಸಾಕಷ್ಟು ಹಣವಿರಬೇಕು ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಕನಿಷ್ಠ ವೇತನವನ್ನ ಉದ್ಯೋಗಿಗೆ ಪಾವತಿಸುವಷ್ಟು ಶಕ್ತಿ ಹೊಂದಿರಬೇಕು ಎಂಬ ಕಠಿಣ ನಿಯಮಗಳಿವೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ವೀಕ್ಷಕರೇ, ಮಾಯಾ ಅವರ ಈ ಕತೆ ಅಮೆರಿಕದಲ್ಲಿ ನೆಲೆಸಿರುವ ಸಾವಿರಾರು ಅನಿವಾಸಿ ಭಾರತೀಯರ ಇಂದಿನ ವಾಸ್ತವ ಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಉನ್ನತ ಪ್ರತಿಭೆಯ ಮೂಲಕ ಅಮೆರಿಕದಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡರೂ ಅಲ್ಲಿನ ಕಟ್ಟುನಿಟ್ಟಾದ ವೀಸಾ ನಿಯಮಗಳು ಹಾಗೂ ಉದ್ಯೋಗ ಮಾರುಕಟ್ಟೆಯ ಏರುಪೇರುಗಳು ಭಾರತೀಯ ವೃತ್ತಿಪರರನ್ನ ಇವತ್ತು ತೀವ್ರ ಆತಂಕಕ್ಕೆ ತಳ್ಳಿವೆ. ವಿದೇಶಿ ಆರ್ಥಿಕತೆ ಮತ್ತು ತಂತ್ರಜ್ಞಾನ ವಲಯಕ್ಕೆ ಅಪಾರ ಕೊಡುಗೆ ನೀಡುವ ಇಂತಹ ಪ್ರತಿಭೆಗಳ ಯಶಸ್ಸಿನ ಹಾದಿಗೆ ವಲಸೆ ನಿಯಮಗಳೇ ದೊಡ್ಡ ತಡೆಯಾಗಿ ನಿಂತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಮುಂದಿನ ದಿನಗಳಲ್ಲಾದರೂ ವೀಸಾ ನೀತಿಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿ, ನಮ್ಮ ದೇಶದ ಯುವ ಉದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಭದ್ರತೆ ದೊರೆಯಲಿ ಎಂಬುದೇ ಎಲ್ಲರ ಆಶಯವಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.